ಯಾರಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಜ್ವರ ಕೂಗ್ಬೇಡ. ವಿಜಯಣ್ಣ ಆರಾಮ, ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ಇವ್ರು ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಜ್ಞಾಪನ ಮಾಡ್ಕೊಂಡೆ. ನೀವು ಗೊತ್ತಾಗಿಲ್ಲ ವಿಜಯ್ ಸರ್? ಏನು ಈ ಕಡೆ ಬಂದ್ಬಿಟ್ಟಿದ್ದೀರಾ? ನೀವು ಹೋಟ್ಲಲ್ಲಿ ತಿನ್ನೋಣ ಅಂತ. ಅಯ್ಯೋ ಹೇಳಿದ್ರೆ ಮನೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಸಖತ್ತಾಗಿ ಮಾಡಿಸ್ತಾ ವಿಜಯನ ಬನ್ನಿ ಮನೆಗೆ ಹೋಗಿ. ಬೇಡ ಬೇಡ, ನಾನು ಬೇಡ, ಊರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದಿದ್ದೀನಿ, ಗೊತ್ತಾಗ್ಬಿಡ್ತಾ ಇತ್ತು, ಹುಷಾರಾಗಿ ಬಂದಿದ್ದೆ ಇಲ್ಲಿ. ಒಂದು ಮಾತು ಹೇಳಿದ್ರೆ ಸತೀಶನ ಕೇರ್ಪುರಮಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಫೋನ್ ಮಾಡಿದೆ, ಎತ್ತಿಲ್ಲ ಅವನು. ಹೌದಾ? ಕೇಳಿದೆ ಅಂತ ಹೇಳಿ. ಕೇಳ್ದೇನು, ಖಂಡಿತ ಹೇಳ್ತೀನಿ. ಮನೆಗೆ ಬಂದ್ರೆ ಹೇಳಿದ್ರ ಮನೆಗೆ ಬರ್ತೀನಿ ಅವಾಗಿಂದ ನೀನೇ ಬಡಿಸ್ದಲ್ಲ. ಇನ್ನು ಹೆಂಗಿದೆ ಸರ್? ಟಿವಿಯಲ್ಲಿ ನೋಡೋದಷ್ಟೇ, ಹೇಳ್ಕೊಳ್ಳೋದು ನಮ್ಮ ಊರವರಪ್ಪ ಅಂತ ಅಷ್ಟೇ. ನಾನು ನಿಮ್ಮ ಊರು ಹೋಟ್ಲ್ ಬಗ್ಗೆ ಎಲ್ಲ ಮಾತಾಡಿದ್ದೆ. ನಡೀತಾ ಇತ್ತಪ್ಪ, ನಡೀತಾ ಇತ್ತು. ಥ್ಯಾಂಕ್ ಯು. ಬನ್ನಿ ಅವತ್ತು 20ಕ್ಕೆ. ಏನಪ್ಪ? ಆಯ್ತು, ಬರ್ರಿ ಅವತ್ತು. ಇವ್ರು ಯಾರು ನಿಮ್ಮ ಅಪ್ಪನ ಕೂತಿರೋ? ಚಿಕ್ಕಪ್ಪ.